ಕರ್ನಾಟಕ ಟಿವಿ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಲಾವಣ್ಯ. ಬಾಗಲಕೋಟೆ, ದಾವಣಗೆರೆ ದಕ್ಷಿಣ ಕ್ಷೇತ್ರಗಳು ಆಡಳಿತ ಪಕ್ಷ ಹಾಗೂ ವಿಪಕ್ಷಗಳ ನಡುವಿನ ವಾಕ್ ಸಮರಕ್ಕೆ ವೇದಿಕೆಗಳಾಗಿವೆ. ಮೋದಿ ಮನೆಗೆ ಮುತ್ತಿಗೆ ಹಾಕೋಕೆ ಸಿಎಂ ಕರೆ ಕೊಟ್ಟಿದ್ದಕ್ಕೆ ಬಿಜೆಪಿಗರು ಸದ್ಯ ಕೆಂಡಾಮಂಡಲರಾಗಿದ್ದಾರೆ. ಮತ್ತೊಂದು ಮಹತ್ವದ ವಿಷಯ ಅಂದ್ರೆ ಬಿಹಾರದ ನೂತನ ಸಿಎಂ ಡಿಸಿಎಂ ಬಗ್ಗೆ ಮಹತ್ವದ ಸುಳಿವು ಸಿಕ್ಕಿದೆ. ಇದೇ ರೀತಿ ಇನ್ನೂ ಹೆಚ್ಚಿನ ಸುದ್ದಿಗಳನ್ನ ವಿವರವಾಗಿ ನೋಡ್ತಾ ಹೋಗೋಣ ಇವತ್ತಿನ ಪ್ರೈಮ್ ಟೈಮ್ ನಲ್ಲಿ. ಬಾಗಲಕೋಟೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಭರ್ಜರಿಯಾಗಿ ಕ್ಯಾಂಪೇನ್ ಅನ್ನ ಮಾಡ್ತಾ ಇದ್ದಾರೆ. ಆಪ್ತ HY ಮೇಟಿಯವರ ಮಗನ ಪರವಾಗಿ ಈಗ ಮತ ಭೇಟಿಯನ್ನ ಮಾಡ್ತಾ ಇದ್ದಾರೆ. ನಮ್ಮ ಅಭ್ಯರ್ಥಿ ಉಮೇಶ್ಗೆ ವೋಟ್ ಹಾಕಿ ಆಶೀರ್ವಾದವನ್ನ ಮಾಡಿ ವಿಧಾನಸಭೆಗೆ ಕಳಿಸಿಕೊಡಿ. ಮೇಟಿಯವರ ಒಳ್ಳೆಯ ಕೆಲಸಗಳನ್ನ ಮುಂದುವರಿಸಬೇಕು ಅಂದ್ರೆ ಉಮೇಶ್ ಮೇಟಿ ಶಾಸಕರಾಗೋದು ಅತ್ಯಗತ್ಯವಾಗಿದೆ. ಈಗ ಬಿಜೆಪಿಯವರು ಶಾಸಕರಾದರೆ ಮೇಟಿ ಮಾಡಿದಂತಹ ಒಳ್ಳೆಯ ಕೆಲಸ ಮುಂದುವರಿಸೋಕೆ ಸಾಧ್ಯವಿಲ್ಲ. ಉಮೇಶ್ ಮೇಟಿಯವರನ್ನ ಆಯ್ಕೆ ಮಾಡಿದ್ರೆ ನಿಮ್ಮ ಪ್ರತಿನಿಧಿಯಾಗಿ ಒಳ್ಳೆಯ ಕೆಲಸವನ್ನ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ ಅಂತ ಸಿದ್ದರಾಮಯ್ಯ ಹೇಳಿದ್ರು. ಇದೇ ವೇಳೆ ಬಿಜೆಪಿ ವಿರುದ್ಧ ಕೂಡ ವಾಗ್ದಾಳಿಯನ್ನ ನಡೆಸಿದ್ರು. ಬಿಜೆಪಿಗರು ಸುಳ್ಳು ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಅವರು ಅಧಿಕಾರದಲ್ಲಿದ್ದಾಗ ಏನೂ ಮಾಡಲಿಲ್ಲ. ಸಿದ್ದರಾಮಯ್ಯನವರು ಸಾಲವನ್ನ ಮಾಡ್ತಾ ಇದ್ದಾರೆ. ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ತಾ ಇದೆ. ಖಜಾನೆಯಲ್ಲಿ ದುಡ್ಡಿಲ್ಲ ಅಂತ ಅನಗತ್ಯ ಟೀಕೆ ಮಾಡ್ತಾ ಜನರ ದಾರಿಯನ್ನ ತಪ್ಪಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದೆಲ್ಲ ಚುನಾವಣೆಗಾಗಿ ಸುಳ್ಳು ಆರೋಪಗಳನ್ನ ಮಾಡ್ತಾ ಇದ್ದಾರೆ. 2008ರಿಂದ 2013ರವರೆಗೆ ಅಧಿಕಾರದಲ್ಲಿದ್ರು. ಈಗ 5 ವರ್ಷ ಯಡಿಯೂರಪ್ಪ, ಸದಾನಂದ ಗೌಡರು, ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆಗಿದ್ರು. ಆಗ ಅವರು ಏನ್ ಮಾಡಿದ್ದಾರೆ ಅನ್ನೋದನ್ನ ಹೇಳ್ಬೇಕು. ಈ ಕಾರಣಕ್ಕಾಗಿ ವೋಟ್ ಕೊಡಿ ಅಂತ ಕೇಳಬೇಕು. ಈಗ ಅವರು ಅಧಿಕಾರದಲ್ಲಿದ್ದಾಗ ಲಂಚ ಹೊಡೆಯೋದನ್ನ ಬಿಟ್ಟು ಬೇರೆಯನ್ನನ್ನು ಕೂಡ ಮಾಡ್ಲಿಲ್ಲ ಅಂತ ಈಗ ಸಿದ್ದರಾಮಯ್ಯ ಅವರು ಖಡಕ್ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ LPG ಅಭಾವ ಇರುವಂತಹ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸಕ್ಕೆ ಮುತ್ತಿಗೆ ಹಾಕೋಕೆ ಸಿಎಂ ಸಿದ್ದರಾಮಯ್ಯ ಕರೆ ಕೊಟ್ಟಿದ್ದಾರೆ. ಬಾಗಲಕೋಟೆಯಲ್ಲಿ ಮಾತನಾಡಿರುವಂತಹ ಸಿದ್ದರಾಮಯ್ಯ ಗ್ಯಾಸ್ ಸಿಲಿಂಡರ್ ಪ್ರಭಾವದ ವಿಚಾರದಲ್ಲಿ ಕ್ರಮವನ್ನ ಕೈಗೊಳ್ಳಬೇಕಾಗಿರೋದು ಕೇಂದ್ರ ಸರ್ಕಾರದ ಕರ್ತವ್ಯವಾಗಿದೆ. ರಾಜ್ಯ ಸರ್ಕಾರದ ಪಾತ್ರ ಇದರಲ್ಲಿ ಇಲ್ಲ. ರಾಜ್ಯ ಸರ್ಕಾರ ವಿತರಣೆ ಮಾಡುತ್ತೆ ಅಷ್ಟೇ. LPG ಸಿಗ್ತಾ ಇಲ್ಲ ಅಂತ ಆಟೋ ಚಾಲಕರು ಆಹಾರ ಸಚಿವರ ಮನೆಗೆ ಮುತ್ತಿಗೆ ಹಾಕುವುದಲ್ಲ, ಮೋದಿ ಮನೆಗೆ ಮುತ್ತಿಗೆ ಹಾಕಬೇಕು ಅಂತ ಸಿಎಂ ಅವರು ಕರೆ ಕೊಟ್ರು. ಇದೇ ವೇಳೆ ಕಾಂಗ್ರೆಸ್ ಅಭ್ಯರ್ಥಿ ಸೋಲ್ತಾರೆ ಅಂತ ತಿಳಿದು ಮುಖ್ಯಮಂತ್ರಿಗಳು 5 ದಿನ ಪ್ರಚಾರಕ್ಕೆ ಇಳಿದಿದ್ದಾರೆ ಹಾಗೂ 1.5 ತಿಂಗಳು ಮಾತ್ರ ಸಿಎಂ ಅಧಿಕಾರದಲ್ಲಿರ್ತಾರೆ ಎಂಬ ಕೇಂದ್ರ ಸಚಿವ ವಿ ಸೋಮಣ್ಣ ಅವರ ಹೇಳಿಕೆಗೂ ಕೂಡ ಸಿಎಂ ಅವರು ಟಾಂಗ್ ಕೊಟ್ಟಿದ್ದಾರೆ. ಈಗ ಸೋಮಣ್ಣಗೆ ಪ್ರಚಾರ ಮಾಡೋಕೆ ಸಮಯ ಇಲ್ಲ, ಕ್ಷೇತ್ರದಲ್ಲಿ ಸೋಲ್ತೇವೆ ಅಂತ ಗೊತ್ತಿರೋದ್ರಿಂದ ಈಗ ಹೆಚ್ಚು ಪ್ರಚಾರವನ್ನ ಮಾಡ್ತಾ ಇಲ್ಲ. ಮುಖ್ಯಮಂತ್ರಿಗಳ ಸ್ಥಾನದ ಬಗ್ಗೆ ಮಾತನಾಡೋಕೆ ಅವ್ರಿಗೇನು ಕಾಂಗ್ರೆಸ್ ಹೈಕಮಾಂಡ್ ಅಲ್ಲ. ಈಗ ಬಿಜೆಪಿಯವರು ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮರು. ಬಾಗಲಕೋಟೆ ಕ್ಷೇತ್ರದಲ್ಲಿ ಬಿಜೆಪಿ ಸೋಲತ್ತೆ ಎಂಬ ಭಯದಿಂದ ಬಾಯಿಗೆ ಬಂದಂಗೆ ಮಾತನಾಡ್ತಾ ಇದ್ದಾರೆ ಅಂತ ಗುಡುಗಿದ್ದಾರೆ. ಬಿಜೆಪಿ ನಾಯಕರು ನಮ್ಮನ್ನ ಸಾಲದ ಸರ್ಕಾರ ಅಂತ ಕರೀತಾ ಇದ್ದಾರೆ. ಆದ್ರೆ ಕೇಂದ್ರದ ನರೇಂದ್ರ ಮೋದಿ ಸರ್ಕಾರ ಸಾಲವನ್ನೇ ಮಾಡಿಲ್ವಾ? ಹೀಗಂತ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಗುಡುಗಿದ್ದಾರೆ. ಹಾಗೂ ಬೆಲೆ ಏರಿಕೆಯನ್ನ ನಿಯಂತ್ರಿಸೋಕೆ ಕೇಂದ್ರ ಸರ್ಕಾರಕ್ಕೆ ಸಾಧ್ಯವಾಗಲಿಲ್ಲ. ನಾವು ಜನರ ಕೈಗೆ ಹಣವನ್ನ ನೀಡ್ತಾ ಇದ್ದೇವೆ ಅಂತ ಕುಟುಕಿದ್ರು. ಮೋದಿ ಅವರು ದೇಶದ ಪ್ರತಿಯೊಬ್ಬರ ಅಕೌಂಟ್ಗೆ 15 ಲಕ್ಷ ರೂಪಾಯಿಯನ್ನ ಹಾಕ್ತೇವೆ ಎಂದಿದ್ರು. ಎಲ್ಲಿ ಹಾಕಿದ್ದಾರೆ? ಅಚ್ಚೆ ದಿನ ಯಾರಿಗಾದ್ರೂ ಬಂದಿದ್ಯಾ? ನಾವು ಕನಿಷ್ಠ ಪಕ್ಷ ಗೃಹಲಕ್ಷ್ಮಿ ಯೋಜನೆಯಡಿ 2,000 ರೂಪಾಯಿ ಉಚಿತ ವಿದ್ಯುತ್, ಅಕ್ಕಿ ಮತ್ತು ಬಸ್ ಪ್ರಯಾಣದ ಮೂಲಕ ಜನರಿಗೆ ಸಹಾಯವನ್ನ ಮಾಡ್ತಾ ಇದ್ದೇವೆ. ಜನರ ಬಗ್ಗೆ ನೈಜ ಕಾಳಜಿ ಇದ್ದರೆ ಕೇಂದ್ರ ಸರ್ಕಾರ ಕೂಡ ಇಂಥದ್ದೊಂದು ಯೋಜನೆಯನ್ನ ರೂಪಿಸಲಿ. ಜನರ ಬ್ಯಾಂಕ್ ಖಾತೆಗಳಿಗೆ ತಿಂಗಳಿಗೆ 10,000 ರೂಪಾಯಿ ಆರ್ಥಿಕ ನೆರವನ್ನ ನೀಡಲಿ ಅಂತ ಸವಾಲನ್ನ ಹಾಕಿದ್ರು. ಬಿಜೆಪಿ ಖಾಲಿ ಮಾತು ಮೂಲಕ ಜನರನ್ನ ಮರಳು ಮಾಡ್ತಾ ಇದೆ. ಅಕ್ಕಿಗೆ ಅರಿಶಿನವನ್ನ ಬೆರೆಸಿ ಅಯೋಧ್ಯೆಯಿಂದ ತಂದಿರುವಂತೆ ಬಿಂಬಿಸಿಕೊಂಡಿದೆ. ಈಗ ಅಕ್ಷತೆಯನ್ನ ಮನೆ ಮನೆಗೆ ತಲುಪಿಸಿದ ರೀತಿಯಲ್ಲಿ LPG ಸಿಲಿಂಡರ್ಗಳನ್ನ ಯಾಕೆ ಪೂರೈಸಬಾರದು ಅಂತ ವ್ಯಂಗ್ಯವಾಡಿದ್ರು. ನನ್ನೊಬ್ಬನಿಂದ ಅಥವಾ ಸಿದ್ದರಾಮಯ್ಯ ಅವರೊಬ್ಬರಿಂದ ಈಗ ರಾಜ್ಯ ಸರ್ಕಾರ ನಡೀತಾ ಇಲ್ಲ. ಇಬ್ರು ಒಟ್ಟಿಗೆ ಶ್ರಮಿಸಿ ಕಾಂಗ್ರೆಸ್ ಅಧಿಕಾರಕ್ಕೆ ತಂದಿದ್ದೇವೆ. ಉಪಚುನಾವಣೆಯಲ್ಲಿ ಕೂಡ ಒಗ್ಗಟ್ಟಿನಿಂದ ಕೆಲಸವನ್ನ ಮಾಡ್ತೇವೆ. ನಮ್ಮೊಂದಿಗೆ ಪಕ್ಷದ ಕಾರ್ಯಕರ್ತರು, ಶಾಸಕರು ಹಾಗೂ ಸಚಿವರು ಇದ್ದಾರೆ ಅಂತ DKಶಿ ಹೇಳಿದ್ರು. ಬಿಜೆಪಿಗರ ವಿರುದ್ಧ ಬಾಗಲಕೋಟೆಯಲ್ಲಿ ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ.
ನಮ್ಮ ದೇಶದ ಸಾಲ 53 ಲಕ್ಷ ಕೋಟಿ ಇತ್ತು. ಈಗ ವಿಶ್ವಗುರು ಪ್ರಧಾನಿ ಮೋದಿಯವರ 244 ಲಕ್ಷ ಕೋಟಿಗೆ ಸಾಲ ತೆಗೆದುಕೊಂಡು ಹೋಗಿದ್ದಾರೆ. ಬಿಜೆಪಿಗರು ವಿಶ್ವವಿಖ್ಯಾತ ಸಾಲಗಾರ ಆಗಿದ್ದಾರೆ. ಇವರಿಗೆ ನಾವು ಜಿಎಸ್ಟಿ ಹಾಗೂ ಬೇರೆ ಬೇರೆ ಟ್ಯಾಕ್ಸ್ ರೀತಿ 4.5 ಲಕ್ಷ ಕೋಟಿ ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ. ಅದರಲ್ಲಿ ಗರಿಷ್ಠ ಅಂದ್ರೆ 50,000 ಕೋಟಿಯನ್ನ ಕೊಡ್ತಾರೆ. ಉಳಿದ 4.5 ಲಕ್ಷ ಇದ್ದಿದ್ರೆ ನಾವು ಏನ್ ಬೇಕಾದ್ರೂ ಮಾಡ್ತಿದ್ವಿ. ಈಗ 1 ರೂಪಾಯಿಯಲ್ಲಿ 13 ಪೈಸೆ ನಮಗೆ ಕೊಟ್ಟು 87 ಪೈಸೆಯನ್ನ ತೆಗೆದುಕೊಳ್ತಾರೆ. ಹಾಗೂ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಬೆಲೆ ಇಳಿಸಿ ಅಂತ ಇವರೆಲ್ಲ ಯಾಕೆ ಮಾತಾಡಲ್ಲ? ಅದನ್ನ ಕೇಳೋ ತಾಕತ್ತು ನಮ್ಮ ಬಿಜೆಪಿ ನಾಯಕರಿಗೆ ಇಲ್ಲ. ಕರ್ನಾಟಕದ 4-5 ಎಂಪಿಗಳಿದ್ದಾರೆ. ಈಗ ಆದ್ರೆ ಮೋದಿ ಅಂದ್ರೆ ಘಡಘಡ ಅಂತ ನಡುಗ್ತಾರೆ. ಇವರೆಲ್ಲ ಆಯ್ಕೆ ಮಾಡಿ ಆ ಭಾಗದ ಜನರೆಲ್ಲ ಏನ್ ಸಾಧನೆ ಮಾಡಿದ್ರಿ ಅಂತ ಪ್ರಶ್ನಿಸಿದ್ರು. ಇನ್ನು ಈ ವೇಳೆ ಸದ್ಯಕ್ಕೆ ಸಾರಿಗೆ ಇಲಾಖೆಯಲ್ಲಿ ಪೆಟ್ರೋಲ್, ಡೀಸೆಲ್ಗೆ ಯಾವುದೇ ಸಮಸ್ಯೆ ಇಲ್ಲ ಅಂತ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಮಂಡ್ಯದ ಸುದ್ದಿಗೋಷ್ಠಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಸಂಸದ ಹಾಗೂ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಗುಡುಗಿದ್ದಾರೆ. ಈ 2 ವರ್ಷ ಅಲ್ಲ 2028ಕ್ಕೂ ನಾನೇ ಬರ್ತೀನಿ ಅಂತಾರೆ. ಈಗ ಕೊನೆ ಉಸಿರು ಇರೋವರೆಗೂ ರಾಜಕೀಯದಲ್ಲಿ ಇರ್ತೀನಿ ಅಂತ ಹೇಳ್ತಾರೆ. 2013ರಲ್ಲಿ ವಿಧಾನಸಭೆಯಲ್ಲಿ ಇದೇ ಕೊನೆ ರಾಜಕೀಯ ಬಿಡ್ತೀನಿ ಅಂತ ಹೇಳಿದ್ರು. ಆದ್ರೀಗ ಪಾಪ ಸಿದ್ದರಾಮಯ್ಯನವರಿಗೆ ಇದರ ರುಚಿ ಸಿಕ್ಕಿದ ಮೇಲೆ ಬಿಡ್ತಾರ. ಆದ್ರೆ ಜನರು ಮುಂದೆ ತೀರ್ಮಾನವನ್ನ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. ಇನ್ನು 2013ರಿಂದ 2018ರವರೆಗೆ ಯಾವ ರೀತಿ ನಡೆದುಕೊಂಡ್ರು ಅನ್ನೋದನ್ನ ನೋಡಿದ್ದೀರಲ್ವಾ. ಮುಂದೆ ಬರುವಂತಹ ಸರ್ಕಾರಗಳು ನಿಭಾಯಿಸೋಕೆ ಸಾಧ್ಯವಾಗದ ರೀತಿ ಮಾಡಿಬಿಟ್ರು. ಇವರೇನು ಯಾರು ಕಾಣದೇ ಇರುವಂತಹ ಆರ್ಥಿಕ ಮಂತ್ರಿಗಳ? ರಾಹುಲ್ ಗಾಂಧಿ ಹೇಳಿದ್ರು ಅಂತ ರೈತರ ಸಾಲ ಮನ್ನಾವನ್ನ ಮಾಡಿದ್ರಲ್ಲ. ನಾನ್ ಸಿಎಂ ಆದಾಗ 4,000 ಕೋಟಿ ತೀರಿಸೋಕೆ ಬಾಕಿ ಇತ್ತು. ಆ ಹಣವನ್ನ ಬಂಡವಾಳ ವೆಚ್ಚದಲ್ಲಿ ಹಾಕಿದ್ರು, ಆದಾಯ ವೆಚ್ಚದಲ್ಲಿ ಹಾಕಿದ್ರು. ಒಮ್ಮೆ ಅಧಿಕಾರಿಗಳನ್ನ ಕೇಳೋಕೆ ಹೇಳಿ. LPG ವಿಚಾರವನ್ನೇ ಕಾಂಗ್ರೆಸ್ನವರು ರಾಜಕೀಯವಾಗಿ ಬಳಕೆಯನ್ನ ಮಾಡ್ತಾ ಇದ್ದಾರೆ. ಇವರಿದ್ದಿದ್ರೆ ಏನ್ ಮಾಡ್ತಾ ಇದ್ರು ಅಂತ HDK ಅವರು ಖಡಕ್ ಆಗಿ ಪ್ರಶ್ನಿಸಿದ್ದಾರೆ. ನಿಮ್ಮ 3 ವರ್ಷದಲ್ಲಿ ಬಾಗಲಕೋಟೆಗೆ ನಿಮ್ಮ ಕೊಡುಗೆ ಏನು? ಹೀಗಂತ ಸಿಎಂ ಸಿದ್ದರಾಮಯ್ಯಗೆ ವಿ ಸೋಮಣ್ಣ ಅವರು ಪ್ರಶ್ನಿಸಿದ್ದಾರೆ. ಜನ ಯಾವ ಮಟ್ಟದಲ್ಲಿ ನಿರೀಕ್ಷೆ ಮಾಡಿದ್ರು ಅದರಂತೆ ಬೆಳವಣಿಗೆಯಾಗಿಲ್ಲ. ಈ ಸರ್ಕಾರ ನಿರ್ಲಿಪ್ತ ಸರ್ಕಾರ. ಏನನ್ನೂ ಕೂಡ ನಿರೀಕ್ಷೆ ಮಾಡೋಕೆ ಸಾಧ್ಯವಿಲ್ಲ. 3 ವರ್ಷದಲ್ಲಿ ಅವರ ಇನ್ನೊಂದು ಮುಖವನ್ನ ತೋರಿಸಿದ್ದಾರೆ. ಹೋಗುವುದಕ್ಕೂ ಮುಂಚಿತವಾಗಿ ಸೋತ್ರೆ ತಪ್ಪಾಗತ್ತೆ ಅನ್ಕೊಂಡು ಇಲ್ಲಿಗೆ ಬಂದಿದ್ದಾರೆ. ಅವರು ತಮ್ಮ ಸೋಲನ್ನ ಒಪ್ಕೊಂಡಿದ್ದಾರೆ. ಬಾಗಲಕೋಟೆಯಲ್ಲಿ ಬಿಜೆಪಿ 100ಕ್ಕೆ 100ರಷ್ಟು ಗೆಲ್ಲತ್ತೆ. ನಿಮ್ಮ ಮಧ್ಯೆ ಇದ್ದು ಕೆಲಸ ಮಾಡುವಂತಹ ವೀರಣ್ಣ ಚರಂತಿಮಠ್ ಅವರನ್ನ ಗೆಲ್ಸಿಕೊಡಿ. ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯಾನೋ ಚರಂತಿಮಠ್ ಆಯ್ಕೆಯಾಗ್ತಾರೆ ಅನ್ನೋದು ಅಷ್ಟೇ ಸತ್ಯ. ಈ ಬಾಗಲಕೋಟೆ ಸಿದ್ದರಾಮಯ್ಯನವರ ಕಪಿಮುಷ್ಟಿಯಿಂದ ಹೊರಬರಲಿ. ಇಲ್ಲಿ ಬಿಜೆಪಿ ಕೆಲಸ ಮಾಡೋಕೆ ಅವಕಾಶ ಕೊಡಿ ಅಂತ ವಿ ಸೋಮಣ್ಣ ಅವರು ಮನವಿ ಮಾಡಿದ್ರು. ಇದೇ ವೇಳೆ ಯತ್ನಾಳ್ ಪ್ರಚಾರದ ಬಗ್ಗೆ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಯತ್ನಾಳ್ ನಮ್ಮ ಪಕ್ಷದಲ್ಲೇ ಎತ್ತರಕ್ಕೆ ಬೆಳೆದವರು, ಎಷ್ಟೆಲ್ಲಾ ಮಾತಾಡ್ತಾರೆ, ಆದರೆ ಬಿಜೆಪಿ ಬಗ್ಗೆ ಮಾತಾಡಲ್ಲ. ರಾಷ್ಟ್ರ ಹಾಗೂ ರಾಜ್ಯ ನಾಯಕರು ಎಲ್ಲವನ್ನ ಸರಿಪಡಿಸುವಂತಹ ಕೆಲಸವನ್ನ ಮಾಡ್ತಾರೆ ಅಂತ ಸೋಮಣ್ಣ ಅವರು ಹೇಳಿದ್ರು. ಬಿಹಾರ ರಾಜಕೀಯದಲ್ಲಿ ಭಾರಿ ಬೆಳವಣಿಗೆಗಳು ಕಂಡು ಬರ್ತಾ ಇವೆ. ಈ ಮಧ್ಯೆ ರಾಜಕೀಯ ಚರ್ಚೆಯ ಕಾವು ಹೆಚ್ಚಿಸುವಂತಹ ಹೇಳಿಕೆಯೊಂದು ಹೊರಬಂದಿದೆ. ಈಗ ಮುಂದಿನ ದಿನಗಳಲ್ಲಿ ರಾಜ್ಯದ ಉಸ್ತುವಾರಿಯನ್ನ ಯಾರು ವಹಿಸಿಕೊಳ್ತಾರೆ ಎಂಬ ಬಗ್ಗೆ ಚರ್ಚೆ ಹೆಚ್ಚಾಗಿದ್ದು, ನಿತೀಶ್ ಕುಮಾರ್ ಅವರ ಆಪ್ತ ಸಚಿವರು ಹೊಸ ಮುಖ್ಯಮಂತ್ರಿ ಹೆಸರಿನ ಬಗ್ಗೆ ಪ್ರಮುಖ ಸುಳಿವನ್ನ ನೀಡಿದ್ದಾರೆ. ಮುಂದೆ ಮುಖ್ಯಮಂತ್ರಿ ಯಾರಾಗಬಹುದು ಎಂಬ ಬಗ್ಗೆ ಹೇಳಿಕೆಗಳು ಹರಿದಾಡ್ತಾ ಇವೆ. ಸಮಾಜ ಕಲ್ಯಾಣ ಸಚಿವ ಮದನ್ ಸಾಹ್ನಿ ಪ್ರಮುಖ ಹೇಳಿಕೆ ನೀಡುವ ಮೂಲಕ ಈಗ ರಾಜಕೀಯ ಗೊಂದಲಗಳಿಗೆ ಕಾರಣರಾಗಿದ್ದಾರೆ. ಸಾಮ್ರಾಟ್ ಚೌಧರಿ ಮತ್ತು ನಿಶಾಂತ್ ಜೋಡಿ ಭವಿಷ್ಯದಲ್ಲಿ ಹಿಟ್ ಆಗಬಹುದು ಅಂತ ಹೇಳಿದ್ದು ಭಾರಿ ಸಂಚಲನವನ್ನ ಸೃಷ್ಟಿಸಿದೆ. ನಿತೀಶ್ ಕುಮಾರ್ ರಾಜ್ಯಸಭೆಗೆ ಹೋಗ್ತಿದ್ದಾರೆ. ಅವರು ತಮ್ಮ MLC ಹುದ್ದೆಗೂ ಕೂಡ ರಾಜೀನಾಮೆಯನ್ನ ನೀಡಿದ್ದಾರೆ. ನಮಗೆ ದೊರೆತಂತಹ ಮಾಹಿತಿಯ ಪ್ರಕಾರ ನಿಶಾಂತ್ ಅವರನ್ನ ಉಪಮುಖ್ಯಮಂತ್ರಿಯಾಗಿ ನೇಮಿಸಬಹುದು. JDU ಮತ್ತು ಬಿಜೆಪಿ ಎರಡೂ ಪಕ್ಷಗಳ ಒಪ್ಪಿಗೆಯೊಂದಿಗೆ ಈ ನಿರ್ಧಾರವನ್ನ ತೆಗೆದುಕೊಳ್ಳಬಹುದು ಎಂದಿದ್ದಾರೆ. ಆದ್ರೆ ಅಂತಿಮ ನಿರ್ಧಾರ ಬಿಜೆಪಿ ಅದನ್ನ ಉನ್ನತ ನಾಯಕತ್ವದ ಮೇಲಿದೆ. ಹೊಸ ಸರ್ಕಾರದಲ್ಲಿ ಅನೇಕ ಹೊಸ ಮುಖಗಳಿಗೆ ಅವಕಾಶ ನೀಡಲಾಗುವುದು. JDUನ 5ರಿಂದ 6 ಹಿರಿಯ ನಾಯಕರು ಸೇರ್ಪಡೆಯಾಗುವಂತಹ ಸಾಧ್ಯತೆ ಇದೆ. ಉಳಿದ ಸ್ಥಾನಗಳನ್ನ ಹೊಸ ಮುಖಗಳಿಂದ ತುಂಬಿಸಲಾಗುತ್ತೆ ಅಂತ ಸ್ಪಷ್ಟನೆ ನೀಡಿದ್ದಾರೆ. ತಮಿಳುನಾಡು ವಿಧಾನಸಭಾ ಚುನಾವಣೆಗೆ ಬಿಜೆಪಿ ತನ್ನ ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ. ಕೇಂದ್ರ ಚುನಾವಣಾ ಸಮಿತಿಯು 27 ಸ್ಥಾನಗಳಿಗೆ ಅಭ್ಯರ್ಥಿಗಳ ಹೆಸರನ್ನ ಘೋಷಿಸಿದೆ. ಈ ಪಟ್ಟಿಯಲ್ಲಿ ಹಲವಾರು ಅನುಭವಿ ನಾಯಕರು ಮತ್ತು ಸ್ಥಳೀಯ ಪ್ರಭಾವ ಹೊಂದಿರುವಂತಹ
ಅಭ್ಯರ್ಥಿಗಳಿಗೆ ಟಿಕೆಟ್ ನೀಡಲಾಗಿದೆ. ಪಟ್ಟಿಯಲ್ಲಿ ಕೇಂದ್ರ ಸಚಿವರಿಂದ ಹಿಡಿದು ಮಾಜಿ ರಾಜ್ಯಪಾಲರವರೆಗೆ ಪ್ರಮುಖ ನಾಯಕರ ಹೆಸರಿದೆ. ಆದರೆ ಪಕ್ಷದ ಮಾಜಿ ರಾಜ್ಯಾಧ್ಯಕ್ಷ ಕೆ ಅಣ್ಣಾಮಲೈ ಅವರ ಹೆಸರೇ ಇಲ್ಲ. ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ತಮಿಳು ರಾಜಕೀಯದಲ್ಲಿ ಬಿಜೆಪಿಯ ರಾಜಕೀಯ ಭರವಸೆಗಳನ್ನ ಹೆಚ್ಚಿಸಿದ್ದಂತಹ ಅಣ್ಣಾಮಲೈ ಅವರನ್ನ ಚುನಾವಣಾ ಕ್ಷೇತ್ರದಿಂದ ದೂರವಿಡುವಂತಹ ನಿರ್ಧಾರವೂ ಕೂಡ ಈ ಸದ್ಯ ಆಶ್ಚರ್ಯಕರವಾಗಿದೆ. ಇನ್ನು ದಲಿತ ಸಮುದಾಯಕ್ಕೆ ಮೀಸಲಾಗಿರುವಂತಹ ಅವಿನಾಶಿ ಕ್ಷೇತ್ರದಿಂದ ಎಲ್ ಮುರುಗನ್ ಅವರನ್ನ ನಾಮನಿರ್ದೇಶನವನ್ನ ಮಾಡಿದೆ. ತೆಲಂಗಾಣದ ಮಾಜಿ ರಾಜ್ಯಪಾಲೆ ತಮಿಳ್ ಇಸಾಯಿ ಸುಂದರ್ ರಾಜನ್ ಮೈಲಾಪುರ ಕ್ಷೇತ್ರದಿಂದ ಸ್ಪರ್ಧಿಸಲಿದ್ದಾರೆ. ಕೊಯಮತ್ತೂರು ಉತ್ತರ ಸ್ಥಾನದಿಂದ ವಿ ಶ್ರೀನಿವಾಸ್, ಸತ್ತೂರಿನಿಂದ ನೈನಾರ್ ನಾಗೇಂದ್ರನ್, ತಿರುಪ್ಪೂರು ದಕ್ಷಿಣದಿಂದ ಎಸ್ ತಂಗರಾಜ್ ಅವರನ್ನ ಕಣಕ್ಕಿಳಿಸಿದೆ. ಇನ್ನು ತಮಿಳುನಾಡಿನ 234 ವಿಧಾನಸಭಾ ಸ್ಥಾನಗಳಿಗೆ ಏಪ್ರಿಲ್ 23ರಂದು ಮತದಾನ ನಿಗದಿಯಾಗಿದೆ. ಇರಾನ್ ಮತ್ತು ಇಸ್ರೇಲ್ ನಡುವಿನ ಉದ್ವಿಗ್ನತೆ ಕಡಿಮೆಯಾಗುವ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ. ಎರಡೂ ಕಡೆಯಿಂದ ದಾಳಿ ಪ್ರತಿದಾಳಿಗಳು ತೀವ್ರಗೊಳ್ತಾ ಇವೆ. ಈ ನಡುವೆ ಅಮೆರಿಕಕ್ಕೆ ಇರಾನ್ ಮತ್ತೊಂದು ದೊಡ್ಡ ಹೊಡೆತವನ್ನ ನೀಡಿದೆ. ಮಧ್ಯ ಇರಾನ್ನಲ್ಲಿ ಮತ್ತೊಂದು ಅಮೆರಿಕದ F-35 ಫೈಟರ್ ಜೆಟ್ ಅನ್ನ ಹೊಡೆದುರುಳಿಸುವುದಾಗಿ ಈಗ ಹೇಳಿಕೊಂಡಿದೆ. ಇದು ಯುದ್ಧದಲ್ಲೇ ಇರಾನ್ನ ಪ್ರಮುಖ ಪ್ರತೀಕಾರ ಅಂತಾನೆ ಪರಿಗಣಿಸಲಾಗ್ತಾ ಇದೆ. ಈಗ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ 2ನೆಯ F-35 ಯುದ್ಧ ವಿಮಾನವನ್ನ ಹೊಡೆದುರುಳಿಸಿದೆ ಅಂತ ಇರಾನ್ ಮಾಧ್ಯಮವೊಂದು ವರದಿಯನ್ನ ಮಾಡಿದೆ. ಅಮೆರಿಕದ ಮತ್ತೊಂದು ಯುದ್ಧ ವಿಮಾನ ಪತನವಾಗಿ ಸಂಪೂರ್ಣವಾಗಿ ನಾಶವಾಗಿದೆ. ವಿಮಾನಕ್ಕೆ ತೀವ್ರ ಹಾನಿಯಾಗಿದ್ದರಿಂದ ಪೈಲಟ್ ಬದುಕಿರುವಂತಹ ಬಗ್ಗೆ ಯಾವುದೇ ಮಾಹಿತಿ ಲಭ್ಯವಿಲ್ಲ ಅಂತ IRGC ತಿಳಿಸಿದೆ. ಆದರೆ ಅಮೆರಿಕದಿಂದ ಈ ಬಗ್ಗೆ ಇಲ್ಲಿಯವರೆಗೆ ಯಾವುದೇ ದೃಢೀಕರಣ ಬಂದಿಲ್ಲ. F-35 ಅನ್ನೋದು ಈಗ US ನ ಅತ್ಯಂತ ಮುಂದುವರಿದಂತಹ ಸ್ಟೆಲ್ತ್ ಫೈಟರ್ ಜೆಟ್ಗಳಲ್ಲಿ ಒಂದಾಗಿದ್ದು ಈಗ ಹೆಚ್ಚು ರಕ್ಷಿಸಲ್ಪಟ್ಟಂತಹ ವಾಯು ಪ್ರದೇಶದೊಳಗೆ ಕಾರ್ಯವನ್ನು ನಿರ್ವಹಿಸುವಂತಹ ಸಾಮರ್ಥ್ಯವನ್ನು ಹೊಂದಿದೆ. ಆದರೆ ಆ ಯುದ್ಧ ವಿಮಾನವನ್ನೇ ಪತನಗೊಳಿಸಿರುವುದಾಗಿ ಈಗ ಇರಾನ್ ಘೋಷಿಸಿದೆ. ಇರಾನ್ ಮೇಲೆ ನಡೀತಾ ಇರುವಂತಹ ಯುದ್ಧದಿಂದಾಗಿ ಜಾಗತಿಕ ಇಂಧನ ಮಾರುಕಟ್ಟೆಯಲ್ಲಿ ಉಂಟಾಗಿರುವಂತಹ ಭಾರಿ ಏರಿಳಿತಕ್ಕೆ ಪಾಕಿಸ್ತಾನ ತತ್ತರಿಸಿ ಹೋಗಿದೆ. ಅಲ್ಲಿನ ಸರ್ಕಾರ ಇಂಧನ ದರಗಳನ್ನ ಅತಿ ದೊಡ್ಡ ಪ್ರಮಾಣದಲ್ಲಿ ಏರಿಕೆ ಮಾಡಿದ್ದು. ಈಗ ಪೆಟ್ರೋಲ್ ದರದಲ್ಲಿ 42.7 ಮತ್ತು ಡೀಸೆಲ್ ದರದಲ್ಲಿ ಬರೋಬ್ಬರಿ 54.9% ಈಗ ಹೆಚ್ಚಳವನ್ನ ಮಾಡಿದೆ. ಪಾಕಿಸ್ತಾನದ ಪೆಟ್ರೋಲಿಯಂ ಸಚಿವ ಅಲಿ ಪರ್ವೈಸ್ ಮಲಿಕ್ ಪತ್ರಿಕಾಗೋಷ್ಠಿಯಲ್ಲಿ ಈ ಹೊಸ ದರಗಳನ್ನ ಘೋಷಿಸಿದ್ದಾರೆ. ಪೆಟ್ರೋಲ್ ಪ್ರತಿ ಲೀಟರ್ಗೆ 458.40 ಪಾಕಿಸ್ತಾನಿ ರೂಪಾಯಿ ಏರಿಕೆಯಾದ್ರೆ ಈಗ ಡೀಸೆಲ್ ಪ್ರತಿ ಲೀಟರ್ಗೆ 520.35 ಪಾಕಿಸ್ತಾನಿ ರೂಪಾಯಿ ಏರಿಕೆ ಕಂಡಿದೆ. ಈಗ ಈ ಹೊಸ ದರಗಳು ಶುಕ್ರವಾರದಿಂದಾನೇ ಜಾರಿಗೆ ಬಂದಿವೆ. ಇನ್ನು ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಪರಿಸ್ಥಿತಿಯನ್ನ ಗಮನದಲ್ಲಿಟ್ಟುಕೊಂಡು ಈ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಜನಸಾಮಾನ್ಯರಿಗೆ ರಕ್ಷಣೆ ನೀಡೋಕೆ ಸರ್ಕಾರ ಪ್ರಯತ್ನಿಸ್ತಾ ಇದೆ. ಆದ್ರೂ ಕೂಡ ಸದ್ಯಕ್ಕೆ ಯುದ್ಧ ನಿಲ್ಲುವಂತಹ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ. ನಮ್ಮಲ್ಲಿ ಸಂಪನ್ಮೂಲಗಳು ಸೀಮಿತವಾಗಿರೋದ್ರಿಂದ ಈ ಬೆಲೆಯ ಏರಿಕೆಯ ಹೊರೆಯನ್ನ ವರ್ಗಾಯಿಸುವುದು ಅನಿವಾರ್ಯವಾಗಿದೆ ಅಂತ ಸಚಿವ ಪರ್ವೇಜ್ ಮಲಿಕ್ ಅವರು ತಿಳಿಸಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಪ್ರೈಮ್ ಟೈಮ್. ಮತ್ತೆ ಭೇಟಿಯಾಗೋಣ ನಾಳೆಯ ಪ್ರೈಮ್ ಟೈಮ್ ನಲ್ಲಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.